ಕಳೆದ 2 ವರ್ಷದಿಂದ ಎಲ್ಲ ದೇಶಗಳು ಪ್ರಪಂಚದಲ್ಲಿ ನಾನು ಮಾತನಾಡ್ತಾ ಇರುವಂಥದ್ದು ಅನುಭವಿಸುತ್ತಿರುವ ಬಹುದೊಡ್ಡ ಸಂಕಟ ಏನು ಎಂದರೆ ಕರೋನಾ ಕಣ್ಣಿಗೆ ಕಾಣಿಸದ ರೀತಿ ಹೇಗೆ ಮನುಷ್ಯನ ಮೇಲೆ ದಾಳಿ ಮಾಡಿ ಅವನನ್ನು ಜರ್ಜರಿತನನ್ನಾಗಿ ಮಾಡಿಬಿಟ್ಟಿದೆಯೋ ಅದೇ ರೀತಿ ವಾಣಿಜ್ಯ ಚಟುವಟಿಕೆಗಳ ಮೇಲುವೆ ಬಹುಜನರಿಗೆ ಕಣ್ಣಿಗೆ ಕಾಣಿಸದಂತೆಯೇ ಒಂದು ಆಕ್ರಮಣವನ್ನು ಮಾಡಿದೆ. ಆದರೆ ಈ ಮಧ್ಯದಲ್ಲಿ ಜನರಿಗೆ ಸಹಾಯ ಹೆಚ್ಚು ಬೇಕು, ಬಿಕಾಸ್ ಸಂಕಷ್ಟದಲ್ಲಿದ್ದಾರೆ. ಇನ್ನೊಂದು ಕಡೆ ಸಹಾಯ ಮಾಡಲು ಆದಾಯ ಬೇಕು, ಬಟ್ ಆದಾಯ ಬರುವ ಪರಿಸ್ಥಿತಿಯಲ್ಲಿ ಆರ್ಥಿಕ ಸ್ಥಿತಿಗಳಿಲ್ಲ. ಈ ಎರಡು ಗೋಜಲುಗಳ ಮಧ್ಯೆ ಮಗದೊಂದು ಸವಾಲಿಗೆ ಕೈ ಹಾಕುತ್ತಿದ್ದಾರೆ ಕೇಂದ್ರ ಸರ್ಕಾರದಲ್ಲಿ ನರೇಂದ್ರ ಮೋದಿಯ ನೇತೃತ್ವದಲ್ಲಿ. ಪಂಚರಾಜ್ಯಗಳ ಚುನಾವಣೆ ಭಾರತದಲ್ಲಿ ಅದು ಅತ್ಯಂತ ದೊಡ್ಡ ವಿಚಾರ. ರಾಜ್ಯಗಳ ಚುನಾವಣೆ ನಡೆಯೋದು ಅಥವಾ ದೇಶದ ಚುನಾವಣೆ ನಡೆಯೋದು ಆದಾಗ ಅಥವಾ ನಮ್ಮ ರಾಜ್ಯದಲ್ಲಿ ನಡೆಯುವಾಗ ಬಜೆಟ್ಗಳನ್ನು ಅದಕ್ಕೆ ತಕ್ಕಂತೆ ಪೋಣಿಸಬೇಕು, ಭಾವನೆಗಳನ್ನು ಕೆರಳಿಸದಂತೆ ತಯಾರಿ ಮಾಡಿಕೊಳ್ಳಬೇಕು. ಯಾರನ್ನೋ ಕೆರಳಿಸಿ ಇನ್ನೇನನ್ನೋ ಉದ್ಧಾರ ಮಾಡಲು ಹೋಗಿ ಮೈ ಮೇಲೆ ರಾಜಕೀಯವಾಗಿ ಬಂಡೆಯನ್ನು ಹಾಕಿಕೊಳ್ಳಕ್ಕೆ ಯಾವ ಪಕ್ಷವೂ ರೆಡಿ ಇರಲ್ಲ. ಎಲ್ಲ ಪಕ್ಷಗಳದ್ದು ಅದೇ ಸಮಸ್ಯೆ. ಹಾಗಾಗಿ ಈ ಎಲ್ಲದರ ಮಧ್ಯೆ ನಾಳೆ ವಿತ್ತ ಮಂತ್ರಿ ನಿರ್ಮಲಾ ಸೀತಾರಾಮನ್ ತಮ್ಮ ಆಯವ್ಯಯವನ್ನು ಮಂಡಿಸ್ತಾರೆ. ಕಳೆದ ವರ್ಷ ಎಲ್ಲ ಲೆಕ್ಕಾಚಾರಗಳನ್ನು ಉಲ್ಟಾಪಲ್ಟಾ ಮಾಡಿದೆ ಕೋವಿಡ್. ಹಣದುಬ್ಬರ ಒಂದು ಕಡೆ, ನಿರುದ್ಯೋಗ ಒಂದು ಕಡೆ, ಹಲವು ಪದಾರ್ಥಗಳ ಬೆಲೆ ಏರಿಕೆ, ಕೆಲವು ಸ್ಥಳೀಯ ಕಾರಣಗಳಿಂದ, ಇನ್ನು ಕೆಲವು ಅಂತಾರಾಷ್ಟ್ರೀಯ ಮಾರುಕಟ್ಟೆ ದರಗಳಿಂದ, ಇನ್ನು ಕೆಲವು ವಿಚಾರಗಳಲ್ಲಿ ಉತ್ಪಾದನೆಯನ್ನು ಮಾರಲಿಕ್ಕೆ ಆಗದಂತಹ ಕರೋನಾ ಸ್ಥಿತಿ, ಖರೀದಿದಾರರಿಲ್ಲದಿರುವುದರಿಂದ ದಿ ಸಪ್ಲೈ ಆ್ಯಂಡ್ ಡಿಮಾಂಡ್ ಇಶ್ಯೂಸ್. ಸಪ್ಲೈ ಇತ್ತು, ಡಿಮಾಂಡ್ ಇರಲಿಲ್ಲ. ಹೀಗಾಗಿ ಕೂತಿದೆ. ಎಲ್ಲದರ ಮಧ್ಯೆ ತಗಲಾಕೊಂಡು ಕೂತಿದ್ದೀವಿ. ಅದರ ಮಧ್ಯದಲ್ಲೇ ತೈಲ ಬೆಲೆಯು ಕೂಡ ಅಂತಾರಾಷ್ಟ್ರೀಯ ಮಾರುಕಟ್ಟೆಯಲ್ಲಿ ಮಗದೊಮ್ಮೆ ಏರುಗತಿಯಲ್ಲಿ ಹೊರಟಿದೆ. ಇಟ್ಸ್ ವೆರಿ ಡಿಫಿಕಲ್ಟ್ ಅದು ಸಿಚುಯೇಷನ್. ಈಗ ಯಾರಿಗೇನಾಗುತ್ತೋ ಗೊತ್ತಿಲ್ಲ. ಜನರಲ್ಲಿ ಸಣ್ಣ ಪಟ್ಟಿಗೆ ಅಸಮಾಧಾನ, ತೃಪ್ತಿ ಕಂಡು ಬರುತ್ತೆ. ಜನಕ್ಕೆ ಎರಡಾಗಬೇಕು. ಒಂದು, ಇದ್ದಿದ್ದು ಯಾವುದು ಬದಲಾಗಬಾರದು. ನಮ್ಮ ಜನರಿಗೆ ಹಾಗೇ ನಡ್ಕೊಂಡು ಹೋಗ್ತಿರ್ಬೇಕದಲ್ಲ, ಏನು ತೊಂದರೆ ಆಗಬಾರ್ದು. ಅಥವಾ ಅದಕ್ಕಿಂತ ಇಂಪ್ರೂವ್ಮೆಂಟ್ ಆಗ್ತಾ ಹೋಗ್ಬಿಡಬೇಕು. ಸಹಜವಾದ ಬಯಕೆ ಜನಕ್ಕೆ. ಬಟ್ ಕಾಮನ್ ಮ್ಯಾನ್ ಫುಟ್ಪಾತಲ್ಲಿದ್ದಾಗ ನಿಂತ್ಕೊಂಡು ಅವನಿಗೆ, ಅಲ್ಲಪ್ಪ ದೇಶವ್ಯಾಪಿ ಕರೋನಾ ಹಿಂಗಾಯ್ತಲ್ವಪ್ಪ, ಅಗ್ರಿಕಲ್ಚರ್ ಪ್ರೊಡಕ್ಷನ್ ಹಿಂಗಾಯ್ತಲ್ವೇನಪ್ಪ, ಕೈಗಾರಿಕಾ ಪ್ರೊಡಕ್ಷನ್ ಹಿಂಗಾಗಲಿಲ್ವೇನಪ್ಪ, ಇದು ಅಂತಾರಾಷ್ಟ್ರೀಯ ತೈಲ ಮಾರುಕಟ್ಟೆ ಬೆಲೆ ಹಿಂಗಾಗ್ಬಿಟ್ಟಿಲ್ವೇನಪ್ಪ ಅಂತ ಯಾವನ್ಗೆ ಹೇಳ್ತೀರಿ ಸರ್ ಇವೆಲ್ಲ? ನಮ್ಮ ಮನೆ ಬರ ಇಲ್ಲಿ ಹೇಳಿ ಸರ್ ಫಸ್ಟು, ನಮಗೇನು ಸರ್ ಅಂತಾನೆ. ಅದಕ್ಕಿಂತ ಜಾಸ್ತಿ ನೀವು ಹೇಳೋಕೆ ದೊಡ್ಡವ್ರೆಲ್ಲ ಲೂಟಿ ಹೊಡ್ಕೊಂಡು ಓಡಾಡ್ತಾನೆ ಇಲ್ವಾ ಸರ್? ಅವನು ಯಾವನ ಸಿಕ್ಕಾಪಟ್ಟೆ ಶ್ರೀಮಂತ ಆಗ್ಬಿಟ್ಟಿಯಾನಂತೆ, ಕರೋನಾ ಟೈಮಲ್ಲಿ 100% ಶ್ರೀಮಂತ ಆದನಂತೆ. ಹಿಂಗೆ ಸ್ಟಾರ್ಟ್ ಆಗುತ್ತೆ. ಹಾಗಾಗಿ ಈ ರೀತಿ ವಾದಗಳಲ್ಲಿ ವೆರಿ ಡಿಫಿಕಲ್ಟ್ ಟು ಫೈಂಡ್ ಅ ಮಿಡ್ಲ್ ಪಾಯಿಂಟ್ನ. ಎಕನಾಮಿಕಲಿ ವಿತ್ತ ಅಂಕಿಅಂಶಗಳ, ಫಿನಾನ್ಷಿಯಲ್ ಡಾಟಾ, ಆರ್ಥಿಕ ಅಂಕಿಅಂಶಗಳ ಆಧಾರದ ಮೇಲೆ ಭಾರತ ಕಂಡಂತಹ ದೇಶದಲ್ಲಿ ಜನರನ್ನು ಮನವೊಲಿಸಿ ಅದನ್ನು ಅರ್ಥ ಮಾಡಿಸಿ ಮುಂದಕ್ಕೆ ಸಾಗೋದು ಅಷ್ಟು ಸುಲಭ ಅಲ್ಲ. ದೊಡ್ಡ ಸವಾಲಿನ ಕೆಲಸ, ಅಷ್ಟು ಸುಲಭ ಅಲ್ಲ ಅದು. ಆಲ್ ರೈಟ್, ಮುಂದಕ್ಕೆ ಹೋಗೋಣ. ಹಾಗಾದ್ರೆ ಈ ಮಧ್ಯದಲ್ಲಿ ಪಂಚರಾಜ್ಯ ಚುನಾವಣೆ ಬೇರೆ ಸಾಲು ಅನಿವಾರ್ಯತೆ ಇರುತ್ತೆ. ಏನಿರಬಹುದು ಹಾಗಾದ್ರೆ? ಆಲ್ ರೈಟ್, ಏನಾಗ್ಬೋದು ಅನ್ನೋ ಪ್ರಶ್ನೆ. ಹೇಗಿರ್ಬೋದು ಬಜೆಟ್? ಹೀಗಿರ್ಬೋದಾ ಅಂತ ಗೊತ್ತಿಲ್ಲ. ಹೀಗಿರ್ಬೋದು ಅಂತ ಪ್ರತಿ ವರ್ಷ ನಾವು ಹಾಕೋ ಲೆಕ್ಕಾಚಾರಗಳು. ಹಾಗಿರಬೇಕು ಅಂತ ಏನಿಲ್ಲ, ಬಟ್ ಒಂದಿಷ್ಟು ಇರುತ್ತೆ. ಬಿಕಾಸ್ ಅದಕ್ಕೆ ಇಂಡಿಕೇಟಿವ್ ಫ್ಯಾಕ್ಟರ್ಸ್ ಇರುತ್ತೆ. ಮನೆಯಲ್ಲಿ ಅಪ್ಪ ಮಗು ಏನನ್ನಾದರೂ ಕೇಳಿದ್ರೆ ಖಂಡಿತವಾಗಿ ಕಡ್ಡಿ ಇನ್ನೊಂದು ಸರಿ ಕೇಳು, ಕತ್ತರಿಸಾಕ್ಬಿಡ್ತೀನಿ ನಿನಗೆ, ಕೇಳಿದ್ರು ನೋಡು ಆಯ್ತು ಕುದ ಅಂತಂದ್ಬಿಟ್ರೆ ಡೆಡ್ ಪ್ರಪೋಸಲ್ಲು ಮುಗೀತು. ಪಾಪು ಕೊಟ್ಟಿದ್ದ ಪ್ರಪೋಸಲ್ಲು ಡಮಾರ್. ಒಂದು ವೇಳೆ ಅಪ್ಪ ಆಯ್ತು ನೋಡೋಣ ಇರು, ಮುಂದಿನ ತಿಂಗಳು ಒಂದು ಸ್ವಲ್ಪ ಇದಿದೆ, ಅದು ನೋಡ್ಕೊಂಡೆ ಜೀವ ಇದೆ, ಅವಕಾಶ ಇರಬಹುದು. ಹಾಗೆ ನಮ್ಮ ಪರಿಸ್ಥಿತಿ ಈಗ ಎರಡನೇ ಥರ. ಅವಕಾಶ ಇದೆಯಾ ಕಾಯೋಣ, ಕಂಡ ತುಂಡವಾಗಿ ನೋ ಇಲ್ಲ ಅಂತ ಅವ್ರು ಹೇಳಲ್ಲ. ನಮ್ಮ ಹತ್ರ ಹೇಳಿದ್ರೆ ನಾವು ಎಲ್ಲಿ ಕೋಪ ಮಾಡ್ಕೊಂಡ್ಬಿಡ್ತೀವೋ ಅಂತ ಹೇಳದೇನೆ ಆಟ ಆಡಿಸ್. ದೀರ್ಘಕಾಲಿಕ ಯೋಜನೆಗಳಿಗೆ ಹೆಚ್ಚು ಆದ್ಯತೆಯನ್ನು ಕೊಡ್ತಾರೆ ಅಂತ ಹೇಳ್ತಿದ್ದಾರೆ. ಇದು ಲಾಂಗ್ ಪ್ಲಾನ್ ಎಕನಾಮಿಕ್ ಸ್ಟ್ರಾಟಜಿ ಯಾವುದೇ ದೇಶಕ್ಕೆ. ಅಸೆಟ್ ಬಿಲ್ಡಿಂಗ್ ಆಕ್ಟಿವಿಟೀಸ್ ಆಗಬೇಕು ದೇಶಕ್ಕೆ. ನಾನ್ ಪ್ರೊಡಕ್ಟಿವ್, ಅನುತ್ಪಾದಕ ವೆಚ್ಚಗಳನ್ನು ಕಡಿಮೆ ಮಾಡಿಕೊಂಡು ಬರಬೇಕು ಅನ್ನೋದು ಎಲ್ಲ ದೇಶಗಳ ಆಸೆ. ಅನುತ್ಪಾದಕ ವೆಚ್ಚಗಳು ಇಳಿಯಬೇಕು, ಆಸ್ತಿ ಸೃಜನೆ ಆಗಬೇಕು ನಾವು ಮಾಡುವಂಥ ಚಟುವಟಿಕೆಗಳಿಂದ ಅನ್ನೋದು ಎಲ್ಲ ದೇಶಗಳ ಲೆಕ್ಕಾಚಾರ. ಅದು ಮಾಡಲಿಕ್ಕೆ
ಬೆಳಗ್ಗೆ ಎದ್ದು ಮಧ್ಯಾಹ್ನ ಮಾಡ್ಲಿಕ್ಕಾಗಲ್ಲ. ಇಟ್ ಹ್ಯಾಸ್ ಟು ಬಿ ಎ ದೀರ್ಘಕಾಲಿಕವಾಗಿ ಮಾಡ್ಕೊಂಡ್ಬರ್ಬೇಕು. ಲೈಕ್ ಯಾವುದು ದೀರ್ಘಕಾಲಿಕವಾಗಿದೆ? ಬಂದರುಗಳಿರಬಹುದು, ವಿಮಾನ ನಿಲ್ದಾಣಗಳಿರಬಹುದು, ರಸ್ತೆ ಇರ್ಬೋದು, ಕೃಷಿ ವಲಯದಲ್ಲಿ ಕೋಲ್ಡ್ ಸ್ಟೋರೇಜ್ ಚೈನ್ ಇರ್ಬೋದು, ಏನು ಬೇಕಾದ್ರೂ ಇರ್ಬೋದು ಈ ಥರದ್ದು. ಅಥವಾ ಇರಿಗೇಷನ್ ಇರ್ಬೋದು, ಸಣ್ಣ ಕೈಗಾರಿಕೆಗಳಿರ್ಬೋದು, ಹೊಸ ಕೆರೆಗಳ ನಿರ್ಮಾಣ ಇರ್ಬೋದು, ಕಾಲುವೆಗಳನ್ನು ಮಾಡುವಂಥ ಕೆಲಸ ಇರ್ಬೋದು. ಈ ಥರದ್ದು 10 ಹಲವಾರು ಇವೆಲ್ಲ ಇಂಡಸ್ಟ್ರಿಯಲ್ ಪ್ರೊಡಕ್ಷನ್ ಇಂಪ್ರೂವ್ ಆಗೋ ಥರ ಪರಿಸ್ಥಿತಿಗಳಿರ್ಬೋದು, ಇಂಡಸ್ಟ್ರಿಯಲ್ ಎಸ್ಟೇಟ್ಗಳಿರ್ಬೋದು. ಇವೆಲ್ಲ ದೀರ್ಘಕಾಲಿಕವಾಗಿ ಆಗಬೇಕಾದ ಕೆಲಸಗಳು. ನಾಳೆ ಬೆಳಗ್ಗೆ ಎದ್ದ ತಕ್ಷಣ ಯಾಕೆ ರೋಡು ಅಂತಾರೆ, ರೋಡ್ ಆಗಲ್ಲ. ಸೊ ಟೈಮ್ ತಗೊಳ್ಬೇಕು. ಇಟ್ ಟೇಕ್ಸ್ ಟೈಮ್. ನಾಳೆ ಕಟ್ರಿ ಇದಕ್ಕೆ ಒಂದು ನಾಳೆ ಹಾಕ್ರಿ, ಆಗಲ್ಲ. ಇಟ್ ಟೇಕ್ಸ್ ಟೈಮ್. ನಾಳೆ ಬಂದ ಮೇಲೆ ಸರ್ ನಾಳೆಯಿಂದ ಕಾಸ ಸರ್ ಅಂದರೆ ಬರಲ್ಲ. ನಾಳೆಯಲ್ಲಿ ಬರೋ ನೀರನ್ನು ಬಳಸ್ಕೊಂಡು ಆಮೇಲೆ ಅಗ್ರಿಕಲ್ಚರ್ ಪ್ರೊಡಕ್ಷನ್ ಟು ಸ್ಟಾರ್ಟ್ ವಿಚ್ ಹಸ್ ಟು ಇನ್ ಸೈಕಲ್ನಲ್ಲಿ ವಾಪಸ್ ಬರಬೇಕು ಆಚೆಗೆ. ಹಾಕಿದ ಬಂಡವಾಳ ಆಮೇಲೆ. ಹಾಗಾಗಿ ದೀರ್ಘಕಾಲಿಕ ಯೋಜನೆಗಳಿಗೆ ಹೆಚ್ಚು ಆದ್ಯತೆ. ಅದು ಬಾಟಮ್ ಲೈನ್, ದಿ ಕಾರ್ಡಿನಲ್ ಪ್ರಿನ್ಸಿಪಲ್. ಅದು ಎಲ್ಲರೂ ಜಪಿಸುವ ಒಂದೇ ಮಂತ್ರ ಯಾವ ಸರ್ಕಾರ ಇದ್ದರೂ. ಎಷ್ಟರ ಮಟ್ಟಿಗಾಗತ್ತೆ ಹ್ಯಾವ್ ನೋ ಐಡಿಯಾ. ಯಾಕೆಂದರೆ ಕಾಸ್ಬೇಕು, ಅದಕ್ಕೆ ದುಡ್ಬೇಕು. ಗ್ರಾಮೀಣ ಜನತೆಗೆ ಹತ್ತಿರವಾಗುವ ಅಂಶ ಇರಬಹುದು. ಕೃಷಿ ಕಾಯ್ದೆ ವಿವಾದ, ಪಂಚರಾಜ್ಯ ಚುನಾವಣೆ ಇರ್ಬೋದು. ಬಟ್ ಗ್ರಾಮೀಣ ಜನತೆಗೆ ಹತ್ತಿರವಾಗುವ ಅಂಶಗಳು ಏನು? ದಿ ಟ್ರಬಲ್ ಸ್ಟಾರ್ಟ್ಸ್ ಇಲ್ಲಿ. ಏನು? ವಾಟ್? ಕೃಷಿಗೆ ಆದ್ಯತೆ ಕೊಡಬೇಕಾಗತ್ತೆ ಸರ್. ಆದ್ಯತೆ ಕೊಡ್ತೀರಿ, ಬಟ್ ಕರೋನಾ ಪೀರಿಯಡ್ ಅಲ್ಲಿ ಯಾವುದಾದ್ರೂ ಒಂದು ಕ್ಷೇತ್ರ, ದಿ ಸೆಕ್ಟಾರ್ ಯಾವ್ದಾದ್ರು ಒಂದು ಏರುಗತಿಯಲ್ಲಿ ಪ್ರಗತಿಯನ್ನು ಕಂಡಿದ್ದರೆ ಅದು ಕೃಷಿ ಕ್ಷೇತ್ರನೇ. ಅಲ್ಲಿಗೆ ಬ್ಲಾಕ್ ಇರಲಿಲ್ಲ, ಅದಕ್ಕೆ ಬಂದಿರಲಿಲ್ಲ, ಕೃಷಿ ಕ್ಷೇತ್ರನೇ. ಹೌದು, ಇಟ್ ಹಸ್ ಗ್ರೋನ್, ಬೆಳವಣಿಗೆಯನ್ನು ಸಾಧಿಸಿದೆ. ಎಸ್. ಹಾಗಿದ್ರೆ ದೇಶ ಉದ್ಧಾರ ಆಗೋಯ್ತಾ? ಎಲ್ಲ ರೈತರೆಲ್ಲ ಸುಭಿಕ್ಷವಾಗಿ ಅವರವರ ಊರುಗಳಲ್ಲಿ ಅವರವರ ಹೊಸ ಅರಮನೆಗಳನ್ನು ಕಟ್ಟುವುದಕ್ಕೆ ಪ್ರಾರಂಭ ಮಾಡಿದ್ದಾರಾ ಅನ್ನೋದೇ ಇಲ್ಲ. ಪ್ರೊಡಕ್ಷನ್ ಆದ ತಕ್ಷಣ ಉದ್ಧಾರ ಆಗೋದು ಅಂತ ಲೆಕ್ಕ ತಗೊಳಕ್ಕಾಗಲ್ಲ. ಅಗೈನ್ ಇಟ್ ಬಿಕಮ್ಸ್ ಸಪ್ಲೈ ಚೈನ್. ಏನು ಅವನಿಗೆ ಸಿಗ್ತಿರೋ ರೇಟ್ ಏನು? ಅವನಿಗೆ ರೇಟ್ ಸಿಕ್ಬಿಟ್ರೆ ಆಯ್ತಲ್ಲ ಸರ್, ರೈತ ಎಲ್ಲ ಚೆನ್ನಾಗಿದ್ರೆ ಆಗೋಯ್ತು ಸರ್ ಅಂದರೆ ಇಲ್ಲ. ದೇಶದ 40 ಭಾಗ ನಗರ ಪ್ರದೇಶಗಳು ಇವತ್ತು ಭಾರತದಲ್ಲಿ. ಡೋಂಟ್ ಫರ್ಗೆಟ್. ಈ ಓಲ್ಡ್ ಟೈಮಲ್ಲಿ ಇತ್ತ ದೇಶದ 85% ಭಾಗ ಹಳ್ಳಿ ಗ್ರಾಮಗಳಿಂದ ಕೂಡಿರುವಂಥದ್ದು. ನೋ, ಇಟ್ ಇಸ್ ನಾಟ್. ಕೃಷಿ ದೇಶ ಅನ್ನೋ ಇಲ್ಲ, ಈಗಲೂ ಕೃಷಿ ದೇಶನೇ ಇಲ್ಲ ಅಂತ ಹೇಳಕ್ಕಾಗಲ್ಲ. ನಾನು ಅದನ್ನ ಕೃಷಿ ಮೇಲೆ ಡಿಪೆಂಡ್ ಆಗಿರುವಂತ ದೇಶ. ನಗರಗಳ ಪ್ರಾಬಲ್ಯವೂ ಹೆಚ್ಚುತ್ತಾ ಇದೆ ಅಂಡ್ ನಗರಗಳ ಡಿಮಾಂಡ್ ಹೆಚ್ಚುತ್ತಾ ಇದೆ. ಬಿಕಾಸ್ ದೇ ಆರ್ ಜನರೇಟಿಂಗ್ ರಿಸೋರ್ಸಸ್, ವೆಲ್ತ್ನ. ಓಕೆ. ಹಾಗಾಗಿ ಏನು ತರ್ತಾರೆ ವಿ ಹ್ಯಾವ್ ನೋ ಐಡಿಯಾ. ಬಟ್ ಏನೋ ಒಂದು ತರಬಹುದು. ಬಿಕಾಸ್ ಈ ಕೃಷಿ ಕಾಯ್ದೆಯ ವಿಚಾರದಲ್ಲಿ ಅವ್ರು ಮಾಡಿಕೊಂಡ ಕೆಲವು ಗೊಂದಲಗಳಿಂದಾಗಿ ರೈತ ಹೋರಾಟದ ಕಾವು ತಣಿಸುವ ಘೋಷಣೆಗಳನ್ನು ಮಾಡ್ಬೋದು. ಕಿಸಾನ್ ಸಮ್ಮಾನ್ ಮೊತ್ತ ಎಲ್ಲ ಹೆಚ್ಚಳ ಮಾಡ್ಬೋದು. ಐ ಹ್ಯಾವ್ ನೋ ಐಡಿಯಾ. ಕಿಸಾನ್ ಸಮ್ಮಾನ್ ಯೋಜನೆಗೆ ಮೊತ್ತ ಹೆಚ್ಚಳ ಮಾಡಿಬಿಟ್ರೆ ಅದನ್ನು ದೇಶವ್ಯಾಪಿ ರೈತರು ದಿಲ್ಖುಷ್ ಅಂತ ಎದ್ದು ನಿಂತ್ಕೋತಾರೆ. ಯಾಕೆ ನಿಲ್ತಾರೆ ಅಂತ ನನಗೆ ಇವತ್ತಿಗೂ ಅನಿಸಿಲ್ಲ. ಅದು 6,000 ಆಯಿತು, ಈಗ ಜಾಸ್ತಿ ಯಾಕೆ ನಿಲ್ತಾರೆ ನನಗೆ ಅನಿಸಿಲ್ಲ. ಲೆಟ್ಸ್ ಸಿ. ಬೆಂಬಲ ಬೆಲೆ ಬಗ್ಗೆ ಮಹತ್ವದ ತೀರ್ಮಾನ ಆಗ್ಬೋದು. ಅಗೈನ್ ಬೆಂಬಲ ಬೆಲೆಗೆ ದೇರ್ ಇಸ್ ಎ ಲಿಮಿಟೇಷನ್. ಇದು 2 ವಾದ ಇದೆ. ಒಂದು, ಬೆಂಬಲ ಬೆಲೆಯನ್ನು ಕೊಡಲೇಬೇಕು ಅನುಮಾನ ಇಲ್ಲ. ಎಷ್ಟು ಕೊಡಬೇಕು ವಾದ ಇದೆ, ಅಲ್ಲಿ ಗಲಾಟೆ ಇದೆ. ಈಗ ಯಾವುದಕ್ಕೆ ಎಷ್ಟು ಫಿಕ್ಸ್ ಮಾಡ್ತೀರಿ, ಎಷ್ಟು ಮತ್ತೆ ಎಲ್ಲಿಯವರೆಗೆ ಕೊಡುತ್ತೀರಿ, ಅದಕ್ಕೇನು ಸ್ಯಾಚುರೇಷನ್ ಎಲ್ಲಿ ಬರ್ತೀರಿ? ದ ಮೋರ್ ಅಂಡ್ ಮೋರ್ ಯು ಇನ್ಕ್ರೀಸ್ ಬೆಂಬಲ ಬೆಲೆನ ಈ ಕಡೆಯಿಂದ ಆ ಕಡೆಗೆ ಎತ್ತುತ್ತಾ ಇದ್ದಾಗ ಸಪ್ಲೈ ಚೈನ್ನಲ್ಲಿ ಖರೀದಿ ಬೆಲೆನೂ ರೈಸ್ ಆಗ್ತಾ ಹೋಗುತ್ತೆ ಅನ್ನೋದನ್ನ ಮರೆಯಕ್ಕಾಗಲ್ಲ. ಹೌದು, ಅದು ರೈಸ್ ಆಗುತ್ತೆ. ಆಗ ಬೆಲೆ ಏರಿಕೆ ಅಂತೀವಿ. ಆಗ ಬದುಕು ಸಾಧ್ಯ ಇಲ್ಲ ಸಾರ್, ಬದುಕಕ್ಕೆ ಅಂತೀವಿ. ಈ ಕಡೆಗೆ ಹೆಲ್ಪ್ ಹಂಗಂತೀವಿ. ಹಾಗಾಗಿ ದರ್ ಇಸ್ ಎ ಡಿಫಿಕಲ್ಟಿ. ನಂಬರ್ 1. ನಂಬರ್ 2, ಯಾರಿಗೆ ಬೆಂಬಲ ಬೆಲೆ ಸಿಗಬೇಕು? ಹೊಸ ಚಿಂತನೆ ಪ್ರಾರಂಭ ಆಗಲೇಬೇಕು ಈ ದೇಶದಲ್ಲಿ. ಯಾರಿಗೆ ಸಿಗಬೇಕು ಬೆಂಬಲ ಬೆಲೆ? ಕಡಿಮೆ ಹಿಡುವಳಿದಾರರಿಗೆ. ಎಕ್ಸಾಕ್ಟ್ಲಿ. ವೈ ಶುಡ್ ಇಟ್ ಬಿ ಅವೈಲಬಲ್ ಟು ರಿಚ್ ಫಾರ್ಮರ್ಸ್? ಯಾಕೆ ಸಿಗಬೇಕು ಅವ್ರಿಗೆ? 100 ಎಕರೆ, 50 ಎಕರೆ, 25 ಎಕರೆಯಲ್ಲಿ ನಾನು ಭತ್ತ ಬೆಳೆಯೋವನಿಗೆ ಬೆಂಬಲ ಬೆಲೆ ಯಾಕೆ? ಅವನಿಗೂ ನಮ್ಮ ಇನ್ಕಮ್ ಟ್ಯಾಕ್ಸ್ ಅಲ್ಲಿ ಇರೋ ಥರ 6 ಲಕ್ಷದವರೆಗೂ ಟ್ಯಾಕ್ಸ್ ಕಟ್ಟಬೇಡ, ಅಲ್ಲಿಂದ ಮೇಲಕ್ಕೆ ಬಂದಾಗ ನೀವು ಕಟ್ಟೋ ಟ್ಯಾಕ್ಸು 8 ಲಕ್ಷ ಆದಮೇಲೆ ಅಂತ ಏನೋ ಹೇಳ್ತಾರಲ್ಲ, ಹಾಗೆ ಅವ್ರಿಗೂ 5 ಎಕರೆವರೆಗೆ ನಿನಗೆ ಇಲ್ಲಪ್ಪ ಬೆಂಬಲ ಬೆಲೆ ಕೊಡು ನೀನು ಬೆಂಬಲ ಬೆಲೆಲೆ, ಉಳಿದಿದ್ದನ್ನು ಯು ಹ್ಯಾವ್ ಟು ಓಪನ್ ಇಟ್ ಇಂಟು ಓಪನ್ ಮಾರ್ಕೆಟ್ಗೆ ಹಾಕೋಬೇಕು ನೀನು ಅಂತ. ಅದಾಗಬೇಕಾ? ವಿ ಹ್ಯಾವ್ ನೋ ಐಡಿಯಾ. ತುಂಬಾ ಚರ್ಚೆಗೂ ಬರ್ತಾ ಇದೆ ಸರ್. ಎಕ್ಸಾಕ್ಟ್ಲಿ. ಸಮ್ ಡೇ ಇಟ್ ಹ್ಯಾಸ್ ಟು ಕಮ್. ಬರಬೇಕು. ಇಟ್ ಹ್ಯಾಸ್ ಟು ಕಮ್ ಸಮ್ ಡೇ. ಅಂದಾಗ ಮಾತ್ರ ಕಡಿಮೆ ಹಿಡುವಳಿದಾರರಿಗೂ ಬೆಳೆ ಗೊತ್ತಿಲ್ಲ. ಇದೆಲ್ಲ ಈ ತರಕ್ಕೆ ಹೋದ್ರೆ ರೆಸಿಸ್ಟೆನ್ಸ್ ಇರುತ್ತೆ, ರಾಜಕೀಯವಾಗಿ ಪರಿಣಾಮ ಬೀರುತ್ತೆ. ಕೃಷಿ ಕಾಯ್ದೆಗಾದಂಗೆ ಏನ್ ಬೇಕಾದ್ರೂ ಆಗ್ಬೋದು. ಓಕೆ. ನಗರ ಪಟ್ಟಣ ಪ್ರದೇಶಗಳಲ್ಲಿ ನರೇಗಾದಂತಹ ಯೋಜನೆ ಕೋವಿಡ್ ಸಂದರ್ಭಗಳಲ್ಲಿ ನಿರುದ್ಯೋಗ ಹೆಚ್ಚಳ ಆಗಿದೆ ಅಂತ ಹೇಳ್ತಿದ್ದಾರೆ. ಓಕೆ.
ಹೆಚ್ಚು ಹೊಸ ಯೋಜನೆ ಬದಲು ಇರುವ ಯೋಜನೆಗಳಿಗೆ ಬಲ. ದಟ್ಸ್ ಒನ್ ಮೆಥಡ್. ಅದು ಇರೋದನ್ನು ಸರಿ ಮಾಡ್ಕೊಳ್ಳೋಣ, ಹೊಸ ಬಟ್ಟೆ ತಗೊಳ್ಳೋದಲ್ಲ ಇಂಪಾರ್ಟೆಂಟ್. ಇರೋದನ್ನು ಸರಿ ಮಾಡ್ಕೊಂಬಿಡೋಣ ಫಸ್ಟು. ಇರೋ ಬಟ್ಟೆನ ಕರೆಕ್ಟಾಗಿ ಇಸ್ತ್ರಿ ಮಾಡ್ಕೊಂಡು ಗುಂಡಿ ಪಂಡಿ ಹಾಕ್ಕೊಂಡು ಕಾಜಾ ಗೀಜಾ ಸರಿ ಮಾಡ್ಕೊಂಡು ಕ್ಲೀನಾಗಿ ಹಾಕೊಂಡು ಓಡಾಡೋಣ. ಹೌದು, ಹೊಸ ಬಟ್ಟೆ ತಗೊಂಬಿಡೋದಲ್ಲ ಸುಲಭವಾಗಿ, ಅದು ತಗೊಳ್ಳೋದು ಈಸಿ. ಅದು ಈಸಿ. ಇರೋದನ್ನ ಮೇಂಟೈನ್ ಮಾಡೋದು ಕಷ್ಟ. ಆದರೆ ಭಾರತದಂಥ ದೇಶದಲ್ಲಿ ಹೊಸ ಯೋಜನೆಗಳ ಕಲ್ಪನೆ ಬಜೆಟಲ್ಲಿ ಇಲ್ದಿದ್ರೆ, ಬಜೆಟ್ ಏನ್ರಿ ಸಪ್ಪೆ. ಏನು ಕೊಟ್ಟು ಏನೂ ಇಲ್ಲ ಕರ್ನಾಟಕಕ್ಕೆ. ನಾವೇ ಹೇಳ್ತೀವಿ ನಾಳೆ ಹೊಸ ಆಲೋಚನೆ ಏನಿದೆ, ಏನು ಕೊಟ್ರೆ ಹೊಸ ಆಲೋಚನೆನೇ ಇಲ್ಲ ಅಂತ ಅಂತೀವಿ. ಇಟ್ಸ್ ನಾಟ್ ಈಸಿ. ಸ್ಟಿಲ್ ಲೆಟ್ ಸಿ. ಎಲೆಕ್ಷನ್ ರಾಜ್ಯಗಳಿಗೆ ಮೂಲಸೌಕರ್ಯದ ಬಂಪರ್ ಪರೀಕ್ಷೆ, ಅದು ಪ್ಯೂರ್ ಪೊಲಿಟಿಕಲ್. ಅದು ಕಾಂಗ್ರೆಸ್ ಇದ್ದಾಗಲೂ ಅಷ್ಟೇ, JDS ಇದ್ದರೂ ಅಷ್ಟೇ, ಕರ್ನಾಟಕದಲ್ಲಾದರೆ, ಕೇಂದ್ರದಲ್ಲಾದರೆ BJP ಇದ್ದರೂ ಅಷ್ಟೇ. ರೈಲು ಮಾರ್ಗಗಳ ಖಾಸಗೀಕರಣಕ್ಕೆ ಒತ್ತು ನೀಡದೇ ಇರಬಹುದು ಸದ್ಯಕ್ಕೆ. ದಿಸ್ ಇಸ್ ಎನ್ ಅನದರ್ ಪ್ರಾಬ್ಲಮ್. ಭಾರತೀಯ ರೈಲ್ವೆ ಒಂದು ಹಂತದಲ್ಲಿ ಅತ್ಯಂತ ಪ್ರಮುಖವಾದಂತಹ ಕೆಲಸವನ್ನು ಈ ದೇಶದಲ್ಲಿ ನಿರ್ವಹಿಸುತ್ತೆ. ಬಟ್ ಓವರ್ ಎ ಪೀರಿಯಡ್ ಆಫ್ ಟೈಮಲ್ಲಿ ಬರ್ತಾ 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 ತೆರಿಗೆದಾರರ ಹಣದಲ್ಲೇ ಅದನ್ನು ಸಾಕಬೇಕಾದ ಅತ್ಯಂತ ಹೀನಾಯ ದುಸ್ಥಿತಿಗೆ ಹೋಗ್ತಾ ಇರ್ತೀವಿ ನಾವು. ಲೈಕ್ ವಾಟ್ ಹ್ಯಾಪನ್ ಟು ಏರ್ ಇಂಡಿಯಾ. ಹಂಗಂಬಿಟ್ಟು ಇದನ್ನು ಪ್ರೈವೇಟೈಸ್ ಎಲ್ಲ ಮಾಡೋದಲ್ಲ, ಕೆಲವು ಆಯ್ದ ವಲಯಗಳಲ್ಲಿ ಮಾಡಬಹುದಾ, ಆಗಲ್ವಾ, ಆ ಎಕ್ಸ್ಪರಿಮೆಂಟ್ಗಳನ್ನು ಮಾಡ್ತಾರಾ, ಮಾಡ್ಲಿಕ್ಕಿಲ್ಲ ಅನ್ಸುತ್ತೆ. ಬಿಕಾಸ್ ಎಲೆಕ್ಷನ್ ಹತ್ರ ಬಂದ್ಬಿಡುತ್ತೆ. ಹೆಚ್ಚಿನ ಸಿಬ್ಬಂದಿಗಳು ಇರೋದು ರೈಲ್ವೆ ಡಿಪಾರ್ಟ್ಮೆಂಟ್ ಅಲ್ಲಿ. ಡಿಫೆನ್ಸ್ ಆದ್ಮೇಲೆ ರೈಲ್ವೇಸ್ ಹೈಯೆಸ್ಟ್ ಇರೋದೇ ರೈಲ್ವೇಸ್. ಡಿಫೆನ್ಸ್ ಆದ್ಮೇಲೆ ರಕ್ಷಣಾ ಇಲಾಖೆ ಆದ್ಮೇಲೆ ಅವರೇ ಹೈಯೆಸ್ಟ್. ವಿದ್ಯುತ್ ಕಂಪನಿಗಳ ಖಾಸಗೀಕರಣ ವಿಚಾರದಲ್ಲಿ ಎಚ್ಚರಿಕೆ ಹೆಚ್ಚೆ. ವಿದ್ಯುತ್ ಕಂಪನಿಗಳ ಖಾಸಗೀಕರಣ ಅನ್ನೋದು ನನಗೇನು ದೊಡ್ಡ ವಸ್ತು ಆಗಿ ಉಳ್ಕೊಂಡಿದ್ದೆ. ಪವರ್ ಸೆಕ್ಟಾರ್ ಹ್ಯಾಸ್ ಬಿನ್ ಲಾರ್ಜ್ಲಿ ಲಿಬರಲೈಸ್ಡ್. ಈಗ ಲಾರ್ಜ್ಲಿ ಈಗಲೇ ಬಂದಿದೆ. ಪರ್ಟಿಕ್ಯುಲರ್ಲಿ ರಿನ್ಯೂವಬಲ್ ಎನರ್ಜಿ ಸೆಕ್ಟಾರ್ನಲ್ಲಿ ಗವರ್ನಮೆಂಟ್ಲಿ ಇನ್ವೆಸ್ಟ್ಮೆಂಟ್ ಈಸ್ ಹಾರ್ಡ್ಲಿ ಎನಿಥಿಂಗ್. ಇಟ್ಸ್ ಆಲ್ ಮೋಸ್ಟ್ಲಿ ಪ್ರೈವೇಟ್. ಮೋಸ್ಟ್ಲಿ ನಾನು ಹೇಳ್ತಿದ್ದೆ ಇಲ್ಲವೇ ಇಲ್ಲ ಅಂತಲ್ಲ, ಮೋಸ್ಟ್ಲಿ. ಹಾಗಾಗಿ ಬಹಳ ದೊಡ್ಡದಾಗೇನೋ ಆಗಬೇಕು ಆಗತ್ತೆ ಅಂತಿಲ್ಲ. ಬಟ್ ಡಿಸ್ಟ್ರಿಬ್ಯೂಷನ್ ಸೈಡಲ್ಲಿ ಆಗತ್ತಾ, ಐ ಹ್ಯಾವ್ ನೋ ಐಡಿಯಾ. ವಿತರಣೆ ಕಡೆ, ಉತ್ಪಾದನೆ ಕಡೆ ಅಲ್ಲ, ಉತ್ಪಾದನೆ ಕಡೆ ಖಾಸಗಿ ಬಂದಿದ್ದಾಗಿದೆ ಸುಮಾರಾಗಿ. ವಿತರಣೆ, ಟ್ರಾನ್ಸ್ಮಿಷನ್, TND-ನಲ್ಲಿ ಟ್ರಾನ್ಸ್ಮಿಷನ್ ಅಂದರೆ ಪವರ್ ಸೆಂಟರ್ಸ್ ಕೇಂದ್ರದಿಂದ, ಉತ್ಪಾದನೆ ಮಾಡೋ ಕೇಂದ್ರದಿಂದ ಒಂದು ಪಾಯಿಂಟಿಗೆ ತಂದ್ಕೊಳ್ಳೋದು. ಫಾರ್ ಎಕ್ಸಾಂಪಲ್ ರಾಯಚೂರಿನಿಂದ ಇಲ್ಲಿ ಯಾವುದೋ ಒಂದು ಸಬ್ಸ್ಟೇಷನ್ಗೋ ಯಾವುದೋ ಸ್ಟೇಷನ್ಗೋ ತಂದ್ಕೊಳ್ಳೋಂಥದ್ದು. ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ಏನಿದೆ ಅದಾಗಬಹುದಾ, ವಿ ಹ್ಯಾವ್ ನೋ ಐಡಿಯಾ. ಬಟ್ ದುಡ್ಡು ಅತ್ಯಂತ ಹೆಚ್ಚಿನ ಮೊತ್ತದಲ್ಲಿ ಬೇಕಾಗಿರೋದೇ ಆ ಕ್ಷೇತ್ರದಲ್ಲಿ. ಈಗ ಎ ಹ್ಯೂಜ್ ಕ್ಯಾಪಿಟಲ್ ಇಸ್ ರಿಕ್ವೈರ್ಡ್. ತುಂಬ ದೊಡ್ಡ ಪ್ರಮಾಣದಂತಹ ಬಂಡವಾಳ ಬೇಕಾಗಿರೋದು ನಮಗೆ ಎಲ್ಲಿ ಅಂತಂದರೆ ಟ್ರಾನ್ಸ್ಮಿಷನ್ ಆ್ಯಂಡ್ ಡಿಸ್ಟ್ರಿಬ್ಯೂಷನ್ ರಿಪೇರಿ ಮಾಡೋದ್ರಲ್ಲಿ. ಬಿಕಾಸ್ ದ ಹ್ಯೂಜ್ ಲಾಸಸ್ ಆಗ್ತಿರೋದು ಅಲ್ಲೇ. ನಮಗೆ ಟ್ರಾನ್ಸ್ಮಿಷನ್ ಡಿಸ್ಟ್ರಿಬ್ಯೂಷನ್ ಲಾಸಸ್ ಈಸ್ ಹೈ, ಬಹಳ ಹೆಚ್ಚಿದೆ ಈ ದೇಶದಲ್ಲಿ. ನಾವು ಬಳಕೆ ಮಾಡೋಕ್ಕಿಂತ ಅದೇ ಜಾಸ್ತಿ. ಇಲ್ಲ ಬಳಕೆ ಮಾಡೋದಕ್ಕಿಂತಿಲ್ಲ, ಹೈ ಇದೆ, ಬಳಕೆ ಮಾಡೋಷ್ಟಕ್ಕಿಂತಿಲ್ಲ. ಇನ್ನು ಸ್ಟಾರ್ಟಪ್ಗಳಲ್ಲಿ ದೇಶೀಯ ಹೂಡಿಕೆಗೆ ಮತ್ತಷ್ಟು ಪ್ರೋತ್ಸಾಹ ಕ್ರಮ ಮಾಡ್ಬೋದು. ಸಣ್ಣ ಮಧ್ಯಮ ಕೈಗಾರಿಕೆಗಳಿಗೆ ಇನ್ನಷ್ಟು ಆರ್ಥಿಕ ನೆರವು. ಇದು ಪ್ರತಿ ವರ್ಷ ನಾನು ಈ ಸ್ಟೇಟ್ಮೆಂಟ್ ನೋಡ್ತೀನಿ. ಆಮೇಲೆ ಅವ್ರನ್ನ ಕೇಳಿದ್ರೆ ಏನೂ ಇಲ್ಲ ಸಾರ್ ಅಂತಾರೆ ಅವ್ರನ್ನ ಕೇಳಿದ್ರೆ. ಬಟ್ ದಿ ವಂಡರ್ ಈಸ್ ಏನಪ್ಪ ಅಂದರೆ, ಆಶ್ಚರ್ಯ ಆಗ್ಬೋದು, ಬೃಹತ್ ಕೈಗಾರಿಕೆಗಳಿಗಿಂತ ಹೆಚ್ಚು ಉದ್ಯೋಗಗಳನ್ನು ಸೃಷ್ಟಿ ಮಾಡೋದು ಸಣ್ಣ ಮತ್ತು ಮಧ್ಯಮ ಕೈಗಾರಿಕೆಗಳೇ. ದಿ ಲಾರ್ಜೆಸ್ಟ್ ಎಂಪ್ಲಾಯರ್ಸ್ ಅವರು ಸಣ್ಣ ಮತ್ತು ಮಧ್ಯಮ. ಸ್ಮಾಲ್ ಸ್ಕೇಲ್ ಸೆಕ್ಟರ್ ಏನು ಚೋಟೆ ಅನ್ಕೋಬಿಡಿ, ಅದು ಸ್ಮಾಲ್ ಇರ್ಬೋದು ಅಷ್ಟೇ. ಹನಿ ಗೂಡಿದರೆ ಹಳ್ಳ. ಅದು ಲಾರ್ಜ್ ಸೆಕ್ಟರ್ ಅಲ್ಲ. ಒಂದು ಹ್ಯೂಜ್ ಫ್ಯಾಕ್ಟ್ರಿ ಬರುತ್ತೆ. ಎಷ್ಟು ಒಂದು 14,000 ಕೋಟಿ ಬಂಡವಾಳ ಬರ್ತಾ ಇದೆ ಈ ರಾಜ್ಯಕ್ಕೆ. ಬರುತ್ತೆ 350 ಎಕರೆಯ ವಿಶಾಲ ಪ್ರದೇಶದಲ್ಲಿ ತಲೆ ಎತ್ತತ್ತೆ. ಇಲ್ಲಿ ಆಗೋ ಉತ್ಪಾದನೆ ಇದು ಆಗತ್ತೆ. ಜಾಬ್ ಎಷ್ಟು? 200. ಹ್ಯೂಜ್ಲಿ ಆನ್ ಆಟೋಮೇಷನ್ ಸೈಡಲ್ಲಿ ಇರ್ತಾರೆ. ವೇಸ್ಟ್ ಅಂತ ಹೇಳಲ್ಲ, ಎಂಪ್ಲಾಯ್ಮೆಂಟ್ ವಿಚಾರದಲ್ಲಿ. ಇನ್ನು ಕ್ರಿಪ್ಟೋ ಕರೆನ್ಸಿ ನೀಡುವ ಕಂಪನಿಗಳು GST ವ್ಯಾಪ್ತಿಗೆ. ಅದನ್ನ ಯಾರು ಬೇಕಾದ್ರೂ ತರ್ಬೋದು, ಏನು ಕಷ್ಟನೇ. ಆರ್ಡರ್ ಮಾಡಿದ್ರೆ ಆಯ್ತಪ್ಪ ಬರ್ತಾರೆ ಹೊಳಿಕೆ. ವರ್ಕ್ ಫ್ರಮ್ ಹೋಮ್ ಭತ್ಯೆಗೆ ತೆರಿಗೆ ವಿನಾಯಿತಿ ನಿರೀಕ್ಷೆ. ಐ ಡೋಂಟ್ ನೋ, ದಾಟ್ಸ್ ಒನ್ ಮೇಜರ್ ಥಿಂಗ್. ಬಟ್ ಭಾಳ ಜನ ಈಗ ವರ್ಕ್ ಫ್ರಮ್ ಹೋಮ್ ಆರಂಭದಲ್ಲಿ ಎಂಜಾಯ್ ಮಾಡಿದವ್ರು ಇದಾರಲ್ಲ, ಅವ್ರಿಗೆ ಸಾಕಾಗಿ ಆರಂಭದಲ್ಲಿ ಎಂಜಾಯ್ ಮಾಡಿದವರು ಅವ್ರು ಬೇಡ, ಒಂದು ತೆರಿಗೆ ಕೊಟ್ಬಿಟ್ಟು ಬಂದ್ಬಿಡ್ತೀವಿ ಬೇಕಾದ್ರೆ ಅನ್ನೋ ಸ್ಟೇಜಿಗೆ ಬರ್ತಾ ಇದ್ದಾರೆ ಕೆಲವರು. ಎಲ್ಲರೂ ಅಲ್ಲದೆ ಇರ್ಬೋದು ಕೆಲವರು.
ಬೇಕಾದ್ರೆ ಒಂದು ರೂಪಾಯಿ ತೆರಿಗೆ ಕೊಟ್ಬಿಟ್ಟು ಬಂದ್ಬಿಡ್ತೀವಪ್ಪ, ಸಾಕಾಗ್ತಾ ಇದೆ ಸವಾಸ ಇದು ಅಂತ, ಆ ಲೆವೆಲ್ಗೆ ಬರ್ತಾ ಇದೆ ಅದು. ಲೆಟ್ಸ್ ಸಿ. ಎಸ್, ಬಟ್ ಯಾವ ವಲಯಗಳಿಗೆ ಕೊಟ್ರೆ ಹಣಕಾಸಿನ ಸ್ಥಿತಿ ಒಂದು ದಾರಿಗೆ ಬರುವಂತ ಪರಿಸ್ಥಿತಿ ಇದೆ ಸರ್ ದೇಶ? ಹಾಗಂದ್ರೆ ಅಂದ್ರೆ ಯಾವ ವಲಯಗಳಿಗೆ ಜಾಸ್ತಿ ಆದ್ಯತೆಯನ್ನ ಕೊಡಬೇಕು ಈ ಬಜೆಟ್ ಅಲ್ಲಿ ಕೊಟ್ರೆ? ಭಾರತದಂಥ ದೇಶದಲ್ಲಿ ಎಲ್ಲ ವಲಯಕ್ಕೂ ಕೊಡಬೇಕು, ಯಾವ ವಲಯ ಅಂತಿಲ್ಲ. ನಿಮ್ಗೆ ಎಲ್ಲ ಆರ್ಥಿಕ ವಲಯ, ಸ್ಥಿತಿಗತಿಗಳು ಸರಿ ದಾರಿಗೆ ಬರುವಂತ ವಿಚಾರ. ಎಲ್ಲ ವಲಯ ಇಂಪ್ರೂವ್ ಆದರೆ ದೇಶ ಇಂಪ್ರೂವ್. ಮನುಷ್ಯನ ನಿಮ್ಮ ಬಾಡಿನಲ್ಲಿ ಈಗ ಯಾವ ಅಂಗಾಂಗಕ್ಕೆ ಹೆಚ್ಚಿನ ಒತ್ತು ಕೊಟ್ಟರೆ ನೀವು ಆರೋಗ್ಯವಂತರಾಗಿರುತ್ತೀರಿ ಅಂತ ನಾನು ಕೇಳಿದ್ರೆ ಏನ್ ಹೇಳ್ತೀರಿ? ಅಲ್ಲ, ಏನ್ ಹೇಳ್ತೀರಿ ಆಗ ತಾವು? ಇದು ಹಾರ್ಟ್ ಸಾಕು ಸರ್. ಸರ್ ಹಂಗ್ ಪ್ಯಾಂಕ್ರಿಯಾಸ್ ಬಿಟ್ಬಿಡನ್ನೇ. ಈಗ ಹಂಗಲ್ಲ ಸರ್, ನಾನು ಜಿಮ್ಮಿಗೆ ಹೋಗುವಂತವ್ರು ಕೈ ಶೋಲ್ಡರ್ ಬರಬೇಕು, 6 ಪ್ಯಾಕ್ ಬರಬೇಕು ಅಂತ ಯೋಚನೆ ಅಂತ ಮಾಡ್ತಾರೆ. ಅವ್ನು ಯೋಚನೆ ಮಾಡ್ತಿದ್ದಾನೆ. ಆ ಮೂರ್ಖತನಕ್ಕೆ ನಾನೇನು ಮಾಡ್ಲಿ? ಅವ್ನು ಕಿಡ್ನಿ ವೀಕ್ ಆಗ್ತಾ ಇದ್ರೆ ಏನ್ ಮಾಡ್ತೀರಿ? ಹಂಗಲ್ಲ ಸರ್, ಈಗಿನ ಪರಿಸ್ಥಿತಿಯಲ್ಲಿ ನೋಡೋದಾದ್ರೆ ಒಂದು ದೇಶದ ವಿತ್ತ ಪರಿಸ್ಥಿತಿ ಹೇಗಿರುತ್ತೆ, ಬಜೆಟ್ ಅಥವಾ ವಿತ್ತ ಸ್ಥಿತಿ, ಆರ್ಥಿಕ ಸ್ಥಿತಿಗಳು ಅಂತಂದ್ರೆ ಮನುಷ್ಯನ ದೇಹ ಇದ್ದಂಗೆ. ಓಕೆ, ಅದಕ್ಕೆ ಎಲ್ಲ ಕ್ಷೇತ್ರಗಳು ಮನುಷ್ಯನ ದೇಹದೊಳಗಿರುವ ಅಂಗಾಂಗಗಳಂತೆ. ನೆಗಡಿ ಬಂದಾಗ ಹೇಳ್ತೀರಿ ಬಂದು ನನ್ನ ಹತ್ರ ಯಾರೊಬ್ಬರು, ಸಾರ್ ಏನ್ ಬೇಕಾದ್ರೂ ಬರಲಿ ಸರ್, ಈ ನೆಗಡಿ ಮಾತ್ರ ಬರಬಾರ್ದು ಸಾರ್, ಇರಿಟೇಟ್ ಆಗತ್ತೆ ಅಂತ. ಆಗಲ್ಲ ಸಾರ್, ಸಾರ್ ಏನ್ ಬೇಕಾದ್ರೂ ಬರಲಿ ಸರ್ ಅಂತಾರೆ. ಒಂದು ವಾರ ಬಿಟ್ಕೊಂಡು ಕೇಳ್ರಿ, ತಲೆನೋವು ಬರೋಕ್ಕೆ ಸ್ಟಾರ್ಟ್ ಆಗಿರುತ್ತೆ. ಸಾರ್ ಸರ್ ಯಾವ ಕಾಯಿಲೆ ಬಂದರೂ ಸಹಿಸ್ಕೋಬೋದು ಸರ್, ಈ ತಲೆನೋವು ಮಾತ್ರ ಆಗಲ್ಲ ಸರ್. ಎವ್ರಿ ಟೈಮ್ ಆ ಅಂಗಾಂಗಕ್ಕೆ ಏಟು ಬಿದ್ದಾಗ ನಿಮ್ಗೆ ಅದು ಬೇಡ ಅನ್ಸತ್ತಷ್ಟೇ. ವಿತ್ತ ಚಿಂತನೆ ಹಾಗೇ ಇರಬೇಕು. ಬಟ್ ಇದು ದೇಹದ ಅಂಗಾಂಗಗಳಿದ್ದಂಗೆ. ಎಲ್ಲ ಅಂಗಾಂಗಗಳು ಆರೋಗ್ಯವಂತವಾಗಿ ಸರಿಯಾಗಿ ಕೆಲಸವನ್ನು ಮಾಡ್ತಾ ಇದ್ರೆ ದೇಹ ಸರಿಯಾಗಿ ಕೆಲಸ ಮಾಡುತ್ತೆ. ಓಕೆ, ಒಂದು ಎಂಜಿನ್ನಲ್ಲಿ, ಒಂದು ಮೆಷಿನ್ನಲ್ಲಿ ಯಾವ ಬೋಲ್ಟ್ ಬಹಳ ಇಂಪಾರ್ಟೆಂಟು ಸರ್ ಅಂತಂದ್ರೆ ಇಲ್ಲ, ಎಂಜಿನ್ ಎಲ್ಲ ಇಂಪಾರ್ಟೆಂಟ್. ಬಟ್ ತೈಲದ ವಿಚಾರದಲ್ಲಿ ಏನಾದರೂ ಒಂಚೂರು ನಿರೀಕ್ಷೆ ತೈಲದ ವಿಚಾರದಲ್ಲಿ ಏನಾದರೂ ನಿರೀಕ್ಷೆ ಮಾಡಬಹುದು ಸರ್? ಏನ್ ನಿರೀಕ್ಷೆ? ಪುಕ್ಕಟ ಕೊಟ್ಕೊಂಡು ಹೋಗ್ಬೇಕಷ್ಟೇ ನೀವು. ಪುಕ್ಕಟೆ ಯಾರು ಕೇಳಲ್ಲ ಸರ್, ಅಟ್ಲೀಸ್ಟ್ ಕಡಿಮೆ ಆಗ್ಬೇಕು. ಹೇಗೆ ಕಡಿಮೆ ಆಗತ್ತೆ? ಸಬ್ಸಿಡಿ ಅದು ಏನಾದರೂ ಕೊಡು. ಸಾಧ್ಯನೇ ಇಲ್ಲ, ಸಾಧ್ಯನೇ ಇಲ್ಲ. ಎಲ್ಲಿದೆ ದುಡ್ಡು? ಓಕೆ, ಸಬ್ಸಿಡಿ ಎಲ್ಲಿದೆ? ದುಡ್ಡು ಎಲ್ಲಿ ತರ್ತೀರಿ? ಆಗ ತೈಲದಿಂದ ಬರ್ತಾ ಇರುವಂತಹ ತೈಲದ ಬೆಲೆ, ಪೆಟ್ರೋಲ್ ಲೀಟರ್ ಬೆಲೆ ನೀವು 80 ರೂಪಾಯೋ 90 ರೂಪಾಯೋ 86 ರೂಪಾಯೋ 96 ರೂಪಾಯೋ ಕೊಡ್ತಿರ್ಬೋದು, 100 ರೂಪಾಯಿ ಕೊಡ್ತಿರ್ಬೋದು. ಇಲ್ಲಿ ದಿ ಟೆಕ್ನಿಕಲಿ ಅವರ್ ಟ್ಯಾಕ್ಸೇಷನ್ ಪಾರ್ಟ್, ತೆರಿಗೆ ಪಾರ್ಟ್ ಅದರಲ್ಲಿ 52 ರೂಪಾಯಿ. ಹೌದು, 50 ರೂಪಾಯಿ, 52 ರೂಪಾಯಿ, 54 ರೂಪಾಯಿ ಟ್ಯಾಕ್ಸೇಷನ್ ಪಾರ್ಟ್. ಇದು ಓವರ್ ಎ ಪೀರಿಯಡ್ ಆಫ್ ಟೈಮ್, ದೀರ್ಘಕಾಲದಲ್ಲಿ ಸರ್ಕಾರಗಳು ಕಂಡುಹಿಡ್ಕೊಂಡಿರೋ ಬಹು ಸುಲಭವಾಗಿ ತೆರಿಗೆಯನ್ನು ಹಣವನ್ನು ಕ್ರೋಢೀಕರಿಸುವ ಮಾರ್ಗ. ಬಟ್ ಅದನ್ನ ಕಡಿಮೆ ಮಾಡ್ಕೊಳಕ್ ಆಗಲ್ಲ. ಹೇಗೆ ಕಡಿಮೆ ಮಾಡ್ತೀವಿ? ಅದನ್ನ ಕಡಿಮೆ ಮಾಡಿದ್ರೆ ಬೇರೆ ಕಡೆ ಅವಾಗ ಇರಿಗೇಷನ್ ದುಡ್ಡಲ್ಲಿ ತರ್ತೀರಿ ಅಥವಾ ರೋಡ್ಗೆ ದುಡ್ಡು ತರ್ತೀರಿ? ಎಲ್ಲಿ ತರ್ತೀರಿ ಆಗ? ಅದೊಂದು ಹೊರೆ ಆಗತ್ತೆ ಅಂತ. ಎಕ್ಸಾಕ್ಟ್ಲಿ. ಹಾಗಾಗಿ ಇವೆಲ್ಲ ಇಂಟರ್ಲಿಂಕ್ಡ್ ಇದೆ. ಓಕೆ, ಅಷ್ಟು ಸುಲಭ ಕಡಿಮೆ ಆಗತ್ತೆ ಅಂತ ನಾನು ಅನ್ಕೊಂಡಿಲ್ಲ. ಸೊ ಇನ್ನು ಆರೋಗ್ಯ ವಲಯಕ್ಕೆ ಈ ಬಾರಿ ಕೇಂದ್ರ ಸರ್ಕಾರ ಒಂದಿಷ್ಟು ಆದ್ಯತೆಯನ್ನ ನೀಡಬಹುದು ಅಂತ ಹೇಳ್ತಾ ಇದ್ದಾರೆ. ನೋಡೋಣ ಏನು ಆರೋಗ್ಯ ವಲಯಕ್ಕೆ ಸರ್ ಏನ್ ಹೇಳ್ತಾರೆ ಆರೋಗ್ಯ ವಲಯದಲ್ಲಿ ಅಂತಂದ್ರೆ, ಸರ್ ಆರೋಗ್ಯ ವಲಯಕ್ಕೆ ಕೇಂದ್ರ ಸರ್ಕಾರ ಈ ವಲಯಕ್ಕೆ ಕಡಿಮೆ ಖರ್ಚು ಮಾಡ್ತಿದೆ ಅಂತ ಲೆಕ್ಕ. GDP ನಲ್ಲಿ 1.1 ಎಕ್ಸಾಕ್ಟ್ಲಿ. ಸಿ, ಹೆಲ್ತ್ ಭಾರತದಲ್ಲಿ ಬಹಳ ದೊಡ್ಡ ಪ್ರಿಯಾರಿಟಿ ಸೆಕ್ಟರ್ ಆಗಿರಲೇ ಇಲ್ಲ. ನಮಗೆ ಆ ಕಡೆ ಗಮನನೇ ಕೊಟ್ಟಿರಲಿಲ್ಲ, ದೊಡ್ಡ ಮಟ್ಟದಲ್ಲಿ ಇಲ್ಲವೇ ಇಲ್ಲ ನಮ್ಮಲ್ಲಿ. ಹೆಲ್ತ್ ಈಸ್ ನೆವರ್ ಎ ಪ್ರಿಯಾರಿಟಿ ಸೆಕ್ಟರ್, ಆಗಲೇ ಇಲ್ಲ ನಮ್ಮಲ್ಲಿ. ಅದು ಕರೋನಾ ಬಂದ ಮೇಲೆ ಅದರ ಚಿಂತನೆ ಜಾಸ್ತಿ ಆಗಿದೆ. ಹಾಗಾಗಿ ಈ ಸರಿ ಆಗ್ಬಿಡುತ್ತಾ? ಹಾಗಾಗಲ್ಲ. ಇಟ್ ಟೇಕ್ಸ್ ಅಗೇನ್ ಎ ಲಾಂಗ್ ಟೈಮ್, ದೂರವಾದ ಸಮಯ ತಗೊಳುತ್ತೆ ಸಾಕಷ್ಟು. ಸ್ಲೋಲಿ ಇಂಪ್ರೂವೈಸ್ ಮಾಡ್ಕೊಂಡು ಹೋಗ್ಬೇಕು ನೀವು ಅದನ್ನ. ಯಾವುದನ್ನ? ಪಬ್ಲಿಕ್ ಹೆಲ್ತ್ ಸೆಕ್ಟರ್ ನಾನು ಹೇಳ್ತಿರೋದು. ಸರ್ಕಾರಿ ಸ್ವಾಮ್ಯದ್ದು, ಖಾಸಗಿಯದ್ದು ಬಿಡಿ, ಖಾಸಗಿ ಕತೆ ಬಿಟ್ಬಿಡಿ, ಪಬ್ಲಿಕ್ ಸೆಕ್ಟರ್ ಹೇಳ್ತೀವಿ. ಪಬ್ಲಿಕ್ ಸೈಡ್ ಅಲ್ಲಿ ಹೇಳೋದಾದ್ರೆ ನಮ್ಮ ಹಾಫ್ ಪ್ರಾಬ್ಲಮ್ ಈಸ್ 2 ಕಡೆ ಇದೆ ನಮಗೆ. ನಂಬರ್ 1, ಒಂದು ದುಡ್ಡಿಲ್ಲ ನಮ್ಮ ಹೆಲ್ತ್ ಸೆಕ್ಟರ್ ಅಲ್ಲಿ, ಪಬ್ಲಿಕ್ ಹೆಲ್ತ್ ಕಡೆ ಹೇಳ್ತಿರೋದು, ಸಾರ್ವಜನಿಕ ಸರ್ಕಾರಿ ಇದ್ರಲ್ಲಿ ಹೇಳೋದು. ನಂಬರ್ 2, ಹಾಕಿದ್ರೂ ಕರಪ್ಷನ್ ಅಂಡ್ ಬ್ಯಾಡ್ ಮ್ಯಾನೇಜ್ಮೆಂಟ್. Half of your government hospitals are not trusted. ದುಡ್ಡು ತಿನ್ನೋದೇ ಜಾಸ್ತಿ ಆಗ್ಬಿಡುತ್ತೆ. The treatments are not of quality. People cannot trust. ಹೌದು, ನಂಬಿಕೆನೇ ಬರಲ್ಲ ಪರಿಸ್ಥಿತಿ ಇದೆ. ಬಟ್ ಸ್ಟಿಲ್ ಮಾಡ್ತಾರೆ, ಬಿಕಾಸ್ ಕರೋನಾ ಒಂದಷ್ಟು ಪಾಠ ಕಲಿಸಿದೆ. ಹೆಲ್ತ್ ಪಾಲಿಸಿ ಪ್ರಕಾರ GDP 2.5 ಮೀಸಲಿಡಬೇಕು ಅಂತಾರೆ. ಅದೇನು ಪಾಲಿಸಿ ಏನು ಬೇಕಾದ್ರೂ ಇರ್ಬೋದು. ಕೋವಿಡ್ ಕಲಿಸಿದ ಪಾಠ ಬರೀ ಅನುದಾನ ತರಬಹುದು, ನಾನು ಇಲ್ಲ ಅಂತ ಹೇಳಲ್ಲ. 2-3ನೇ ಹಂತದ ಪಟ್ಟಣಗಳಲ್ಲಿ ಅತ್ಯಾಧುನಿಕ ಆರೋಗ್ಯ ಸೌಲಭ್ಯವನ್ನು ಇಂಡಿಯಾನಲ್ಲಿ ಸೌಲಭ್ಯಗಳನ್ನು ಕ್ರಿಯೇಟ್ ಮಾಡೋದ್ರಲ್ಲಿ ನಾವು ಬಹಳ ಸರಿ ಹಿಂದೆ ಬೀಳಲ್ಲ. ಬಟ್ ನಮ್ಮ ಪ್ರಾಬ್ಲಮ್ ಏನಂದ್ರೆ, ಸೌಲಭ್ಯ ಕ್ರಿಯೇಟ್ ಮಾಡೋದು ಅಂದ್ರೆ ಏನು ಆರೋಗ್ಯದ ವಿಚಾರದಲ್ಲಿ ಅಂದ್ರೆ, ಕಟ್ಟಡವನ್ನು ಕಟ್ಟುವುದು. 6 ಅಂತಸ್ತು 4 ಅಂತಸ್ತು 16 ಎಕರೆಯಲ್ಲಿ ಟೆಂಡರ್ ಕರೆಯುವುದು, ಡ್ಯಾಶ್ 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 ಕಟ್ಟಡ ಕಟ್ಟುವುದು.
ಅದ್ರಲ್ಲಿ ಲಾಭ ನೋಡ್ಕೊಳ್ಳೋದು ಅಷ್ಟೇ. ಅದಕ್ಕೆ ಬೇಕಾದ ಉಪಕರಣಗಳ ಕತೆ ಹೇಳಿ, ಅದಕ್ಕೆ ಬೇಕಾದ ವೈದ್ಯರ ಕತೆ ಹೇಳಿ, ಅದಕ್ಕೆ ಬೇಕಾದ ಸೂಪರ್ ಎಕ್ಸ್ಪರ್ಟ್ಸ್ ಕತೆ ಹೇಳಿ, ಅದಕ್ಕೆ ಬೇಕಾದ ಆಪರೇಷನಲ್ ಕತೆ ಹೇಳಿ, ಅದಿರಲ್ಲ. ಹಾಫ್ ಆಫ್ ಯುವರ್ ಮೆಡಿಕಲ್ ಹಾಸ್ಪಿಟಲ್ಸ್ ಅಲ್ಲಿ, ಡಿಸ್ಟ್ರಿಕ್ಟ್ ಹಾಸ್ಪಿಟಲ್ಸ್ ಅಲ್ಲಿ ಇಲ್ಲ, ಸಿಬ್ಬಂದಿಗಳೇ ಇರೋದಿಲ್ಲ. ಎಕ್ವಿಪ್ಮೆಂಟ್ ಹೋಗಿದ್ದನ್ನ ಆನ್ ಮಾಡಲ್ಲ, ಕವರ್ ತೆಗೆದಿರಲ್ಲ. ತೆಗೆದ್ರು 3 ತಿಂಗಳಾದ್ಮೇಲೆ ಮತ್ತೆ ಕವರ್ಗೆ ಹಾಕೋ ಸ್ಟೇಜಿಗೆ ತಂದಿಟ್ಕೋತಾರೆ. ಹೊಸ ತಂದ್ರೆ ಹಂಗೆ ವರ್ಷಗಟ್ಟಲೆ ಹಂಗೆ ಇಟ್ಟಿರ್ತಾರೆ ಸರ್. ಅಷ್ಟೇ. ದಾಟ್ಸ್ ದಿ ಟ್ರಬಲ್. ನಮ್ಮಲ್ಲಿ ಟ್ರಬಲ್ ಇರೋದು ಕ್ರಿಯೇಟ್ ಮಾಡೋದಲ್ಲ, ಕ್ರಿಯೇಟ್ ಮಾಡ್ತಾರೆ. ಇರೋದನ್ನ ಮೇಂಟೈನ್ ಮಾಡೋದನ್ನ ಕಟ್ಟಡ ಫಸ್ಟ್ ಕ್ಲಾಸ್ ಕಟ್ಬಿಡ್ತಾರೆ, ಪಟ್ 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 ಅಂತ ಕಟ್ಬಿಡ್ತಾರೆ ಕಟ್ಟಡನ. ಲ್ಯಾಬು, ICU, ವೆಂಟಿಲೇಟರು, ಕ್ರಿಟಿಕಲ್ ಕೇರ್ ಸೌಲಭ್ಯಗಳು, ಆಸ್ಪತ್ರೆ, ಗ್ರಾಮೀಣ ಪ್ರದೇಶದಲ್ಲಿ ಆಸ್ಪತ್ರೆ ನಿರ್ಮಿಸುವವರಿಗೆ ತೆರಿಗೆ ರಿಯಾಯಿತಿ. ಅಗೈನ್, ಗ್ರಾಮೀಣ ಪ್ರದೇಶದಲ್ಲಿ ಆಸ್ಪತ್ರೆ ನಿರ್ಮಿಸುವವರಿಗೆ ತೆರಿಗೆ ರಿಯಾಯಿತಿ ಕೊಡೋದು ಈಸ್ ನಾಟ್ ಎ ಡಿಫಿಕಲ್ಟ್ ಇಶ್ಯೂ. ಇಟ್ಸ್ ಅ ಗುಡ್ ಎನ್ಕರೇಜಿಂಗ್ ಪಾಯಿಂಟ್ ಬೇಕಾರೆ. ಬಟ್ ದಿ ಟ್ರಬಲ್ ಎಲ್ಲಾಗತ್ತೆ, ಅಲ್ಲಿ ಸ್ಟಾರ್ಟ್ ಮಾಡೋ ಅಂಥ ಪ್ರೈವೇಟ್ನವನು ಹೀ ರನ್ಸ್ ಇಟ್ ಆಸ್ ಎ ಬಿಸ್ನೆಸ್. ಅವರು ಅದನ್ನು ರನ್ ಮಾಡೋದು ಒಂದು ವ್ಯವಹಾರವಾಗಿ. ಆ ವ್ಯವಹಾರ ಮ್ಯಾಚ್ ಆಗಬೇಕು ಅನ್ನೋದ್ರೆ ಹಿ ಹ್ಯಾಸ್ ಟು ಚಾರ್ಜ್ ಆದ ತಕ್ಷಣ ಒಂದು ಸೆಕ್ಷನ್, ಒಂದು ವರ್ಗದ ಜನಕ್ಕೆ ಈ ಸಮಾಜದಲ್ಲಿ ಅಲ್ಲಿ ಹೋಗೋಕ್ಕಾಗದೇ ಇಲ್ಲ, ಕಷ್ಟ ಆಗ್ಬಿಡುದು. ಆಗಲ್ಲ. ಹೌದು. ಬಟ್ ಅಲ್ಲಿ ಸರ್ಕಾರ ಏನಾದ್ರು ಒಂಚೂರು ಹೆಲ್ಪ್ ಮಾಡಬಹುದಾ ಸರ್? ಏನು ಹೆಲ್ಪ್ ಅಂದ್ರೆ ಈಗ ಗೌರ್ಮೆಂಟ್ ಇಕ್ವಿಪ್ಮೆಂಟ್ಸ್ ಗಳನ್ನ ಕೊಟ್ಟು ನೀವು ನಡೆಸ್ಕೊಳ್ಳಿ ಅನ್ನೋ ಬಿಟ್ಟು ಜೊತೆಗೆ ಅವಾಗ ಹೇಳ್ತಾರೆ, ನನ್ನ ಟ್ಯಾಕ್ಸ್ ಪೇಯರ್ ದುಡ್ಡು ಅವನು ಕೊಟ್ಬಿಟ್ಟು ಅವ್ನಿಗೆ ಯಾಕೆ ಕಾಸು ಮಾಡಕ್ಕೆ ಬಿಡ್ತಿದ್ಯಾ ಅಂತಾರೆ. ಐದರ್ ಇಟ್ ಹಸ್ ಟು ಬಿ ಎ ಸಬ್ಸಿಡಿ ಆರ್ ಇಟ್ ಟು ಬಿ ಟ್ಯಾಕ್ಸ್ ಬೆನಿಫಿಟ್ಸ್. ಅಲ್ಲ, ಸರ್ಕಾರ ಮತ್ತು ಖಾಸಗಿಯವರು ಇಬ್ಬರು ಜೊತೆಗೂರಿ ಮಾಡುವಂತ ಸಾಧ್ಯತೆ. ಮೊಮೆಂಟ್ ಖಾಸಗಿಯವರ ಜೊತೆಗೆ ಸರ್ಕಾರದಿಂದ ಒಂದು ಇರುವೆ ಕರ್ಕೊಂಬಂದು ಬಿಟ್ಟರು ಆ ಸಂಸ್ಥೆ ನಡೆಯಲ್ಲ, ಹಾಳು ಮಾಡಿಟ್ಟು ನಡೆಯೋದೇ ಇಲ್ಲ, ಸಾಧ್ಯನೇ ಇಲ್ಲ, ಅದು ನಡೆಯಲ್ಲ. ಅದು ಓಕೆ. ಇವ್ರು ಕಡ್ಡಿ ಆಡಿಸೋದು ಒಂದೇ ಇವರದ್ದು ಅತ್ಯಂತ ಹೆಚ್ಚಿನ ಪ್ರೊಫೆಷನಲಿಸಮ್ ಸಂಪಾದನೆ ಮಾಡಿರ್ಬೋದಾದ ಭಾರತೀಯ ಆಡಳಿತ ವ್ಯವಸ್ಥೆ ಒಳಗಡೆ ಅಂದ್ರೆ ಕಡ್ಡಿ ಆಡಿಸೋದು. ಓಕೆ. ಇಲ್ಲಾಂದ್ರೆ ಚಾರ್ಜ್ಗಳಲ್ಲಿ ಸಬ್ಸಿಡಿಯನ್ನು ಕೊಡ್ಬೋದಾ ಸರ್ ಗೌರ್ಮೆಂಟ್? ದಟ್ ಅಗೇನ್ ಬಿಕಮ್ಸ್ ಎನ್ ಅನದರ್ ಬಿಸ್ನೆಸ್.